ನಿಮ್ಮ ಹೆಸರು ಹೇಳಿ ಗುರುಗಳೇ? ಮುನ್ರಾಜ್. ಯಾವ ಊರು? ಕರೆಂಪಾಳ್ಯ. ಕರೆಂಪಾಳ್ಯ. ಇಲ್ಲಿ ತಮಿಳ್ನಾಡಲ್ಲಿ ಹೋಬಳಿ ಅಂತ ಏನಿಲ್ವಾ? ತಳಿ ಹೋಬಳಿ ಬರುತ್ತೆ ಇದು? ತಳಿ ಡೆಗ್ನಿಕೋಟೆ ತಾಲೂಕು ಬರುತ್ತೆ. ಇಲ್ಲಿ ಮಾಗಡಿಯಲ್ಲಿ ತೊಗೊಂಡಿದ್ದ ಇವು ಜೊತೆ ತೊಗೊಂಡಿದ್ದ 120ನಾ? ಎಷ್ಟಾಗಿತ್ತು ಖರ್ಚು? 1,000 4,000? ಒಂದು 5,000 ಬಂದಿದೆ ಖರ್ಚು. ಹಾಂ ಹಾಂ. 92-93 ಬಿದ್ದೋಯ್ತು. ನೀವು ಒಬ್ಬರೇ ಹಾಕೊಬಂದ್ರೆ ಇನ್ನೂ ಜೊತೆಗೆ ಯಾರನ್ನ ಬಂದಿದ್ರ? ಜೊತೆನಾಗ ಇನ್ನೊಂದು ಜೊತೆ ಹಾಕೊಂಬಂದಿದ್ದೆ, ಅವ್ರದ್ದೊಂದು ಜೊತೆ ತಂತಾನೆ ಹಾಕೊಂಬಂದ್ವಿ. ಅಲ್ಲ, ಒಂದೇ ಟೆಂಪಲ್ಲಿ ಒಂದೇ ಟೆಂಪ್ತಾಗೆ 2 ಜೊತೆ ಹಾಕೊಂಡು. ಹಾಂ ಹಾಂ ಹಾಂ. ಚೆನ್ನಾಗಿ ಕೆಲಸ ಮಾಡಿದ್ದೀರಾ? ಹಾಂ. ಕೈ ತಿಂಡಿ ಏನು ಕೊಡ್ತೀರಾ? ಕೈ ತಿಂಡಿ ಏನು ಕೊಡ್ತೀರಾ? ಕೈ ತಿಂಡಿ ಏನು ಕೊಡಲ್ಲ, ಮೇವೆ, ಬರೀ ಮೇವು ಅಷ್ಟೇ. ಹಾಂ ಹಾಂ ಹಾಂ. ಜೋಳ ಇದೆ, ಮೇವಿಗೆಲ್ಲ ಚೆನ್ನಾಗದೆ ಅಲ್ಲ. ಹಾಂ ಹಾಂ ಹಾಂ. ನಮ್ಮ ಫಲ ಕೊಡ್ಸಿಲ್ಲ, ಕೊಡ್ಸೋದಿಲ್ಲ. ಕೊಡಿಸ್ಬೇಕು, ಹತ್ರವಾಗ ಇದ್ರೆ ಹೊಡ್ಕೊಂಡು ಹೋಗ್ಬೋದು. ದೂರ ಬಾರ ಹೊಡ್ಕೊಂಡು ಹೋಗ್ಬೇಕಂದ್ರೆ ಏನು ದೇವ್ರ ಬೆಟ್ಟ ಇರೋದು 3-4 ಕಿಲೋಮೀಟರ್ ಇಲ್ಲಿಂದ? ಇಲ್ಲ, ಜೊತೆಗೆ ಹೋಗ್ಬೇಕು, ಇಬ್ಬರಾಳಿ ಇರ್ಬೇಕು. ಅದೊಂದು ಇದೊಂದು ಹಿಡ್ಕೊಂಡು ಹೋಗ್ಬೇಕು. ಇದು ಬಿಟ್ಬಿಟ್ಟು ಅದು ಇರೋದೇ ಇಲ್ಲ. ಹಾಂ ಹಾಂ ಹಾಂ. ಒಂದು ವರ್ಷ ಹಿಡ್ಕೊಂಡು ಬಿಟ್ಬಿಟ್ಟು ಏನಾನ ಒಂದು ವರ್ಷ ಸ್ವಲ್ಪ ಮುಂದಕ್ಕೆ ಹೋದ್ರೆ ಏನು ಮಾಡೋದಿರಲ್ಲ. ಹಾಂ ಹಾಂ. ಈ ಕಡೆ ಜಾಸ್ತಿ ಅವರೆಕಾಯಿ ಈ ಕಡೆ? ಹಾಂ, ಅವರೆಕಾಯಿ. ನೀವು ಎಷ್ಟು ಎಕರೆಗೆ ಹಾಕಿದ್ದೀರಾ? ನಾವು ಒಂದು 3 ಎಕರೆ ಹಾಕಿದ್ವಿ. ಹಾಂ ಹಾಂ. ಖಾಲಿ ಆಗ್ಬಿಟ್ಟು ತಿರ್ಗಾ ರೆಡಿ ಮಾಡಿ ನೋಡಿ, ಇದೆಲ್ಲ ನಾವು ಹಾಕ್ತೀವಿ ಇವಾಗ. ಇವು ಹಾಂ, ಇವೆಲ್ಲ ಸಂಕ್ರಾಂತಿಗೆ ಬರ್ತವೆ? ಇಲ್ಲ ಸರ್, ಈಗ ಇಲ್ಲ, ಇವೆಲ್ಲ ಖಾಲಿ ಆಗಿ ತಿರ್ಗಾ ಸಂಕ್ರಾಂತಿಗೆ ಇನ್ನೊಂದು ಬ್ಯಾಚ್ ಹಾಕ್ತೀವಿ ನಾವು. ಹಾಂ ಹಾಂ. ಇನ್ನೊಂದು ಬ್ಯಾಚು? ಇನ್ನೊಂದು ಬ್ಯಾಚ್ ಅದು ಸಂಕ್ರಾಂತಿಗೆ ಬರುತ್ತೆ? ಹಾಂ, ಸಂಕ್ರಾಂತಿಗೆ ಬರ್ತದೆ. ಹಾಂ ಹಾಂ. ಸಂಕ್ರಾಂತಿ ಉಗಾದಿ 10 ಗಂಟೆ ಕಾಯ್ಕೋಯ್ತದೆ ನಮ್ಮ ಕಡೆ. ಹೌದಾ? ಹಾಂ ಹಾಂ. ಈಗ ಎಷ್ಟು ಎಲ್ಲ ಕಮ್ಮಿ ಆಗ್ಬಿಟ್ಟಿರ್ತಾವಲ್ಲ? ಹಾಂ. ಒಂದು ಜೊತೆ ಇರಲೇಬೇಕಾ? ಹಾಂ, ಒಂದು ಜೊತೆ ಬೇಕಿದೆ. ಬೇಕು. ಟ್ಯಾಕ್ಟ್ರಿ ಎಲ್ಲ ಐತೆ, ಆದರೆ ಹೊಸಗಳು ಬೇಕಿದೆ. ಬೇಕು. ಚೆನ್ನಾಗೈತೆ, ಇದು ಚೆನ್ನಾಗೈತೆ. ಇದು ತಿರ್ಗೈತಾ? ಇದು ಇದೇ ತಿರುಗಿರೋ ಪರವಾಗಿಲ್ಲ, ನಿಂತ್ಕೊಂಡಿದ್ದೆ ಆರಾಮಾಗಿ? ನಿಂತ್ಕೊಂತೈತೆ. ಇದು ಮೊನ್ನೆ ತಿರ್ಗಿತ್ತು, ಇದು ನಿನ್ನೆಯಿಂದ ತಿರ್ಗಾಯ್ತು. ಹೌದಾ? 2 ಜೊತೆಗೆ ಹಾಕೊಂಡು ಹೋಗ್ಬಿಡ್ಬೇಕಿತ್ತು ಮತ್ತೆ? 2 ಜೊತೆಗೆ ಹೊಡ್ಕೊಂಡು ಹೋಗ್ಬೋದು, ಇನ್ನೊಬ್ರ ಜೊತೆಗಿದ್ರೆ ಹೊಡ್ಕೊಂಡು ಹೋಗ್ಬೋದು. ಹಾಂ ಹಾಂ. ಏನು ಕೊಡೋದಿಲ್ಲ? ಇಲ್ಲ, ನೀವು ಹೆಸರಿಕ್ಕಿಲ್ಲ. ಹಾಂ ಹಾಂ. ಚೆನ್ನಾಗವೆ, ಗುಣವಾಗವೆ. ಹಾಂ ಹಾಂ. ಏನು ಮಕ್ಕಳು ಮರಿ ಎಲ್ಲ ಇಟ್ಕೊಳ್ಬೋದು. ಜಾತ್ರೆಗೆ ಹೋಗಿ ಮಾರ್ತೀರಾ ಅಥವಾ ಮನೆ ಹತ್ರನೇ ಮಾರೋದೇನಾ? ಮನೆ ಜಾತ್ರೆಗೆ ಏನು ಹೋಗಲ್ಲ, ತರಕ್ಕೆ ಹೋಗ್ತೀರಾ ಅಷ್ಟೇ? ಹಾಂ. ಮೊದ್ಲೊಂದು ಜೊತೆ ಇದ್ವು, ಸುಮಾರು ಒಂದು 20-25 ವರ್ಷ ಅದ್ರನಾಗೆ ಉಳಿಸ್ಕೊಂಡ್ ಬಂದಿದ್ರಿ ನಾವು. ಇದೇ 2ನೇ ಸತಿ ಕಟ್ಟಿರೋದು. ಪೂರ್ವ ಕಾಲದಿಂದ ಉಳಿಸ್ಕೊಂಡ್ ಬಂದಿದ್ದಾವೆ. ಒಂದು 25 ವರ್ಷ ಗಂಟೆ ಇದ್ವು ಹಸುಗಳು. ಇವಾಗ ಅವು ಮಾರ್ಬಿಟ್ಟು ಇವಾಗ ಇವು ಫಸ್ಟ್ 2ನೇ ಸತಿ ಇಡ್ತಿರೋದು ಅಷ್ಟೇ. 2ನೇ ಜೊತೆ. ಹಾಂ ಹಾಂ ಹಾಂ. ಅದೊಂದು ಇದೊಂದು ಆಯಿತು, ಆದರೂ ಪರವಾಗಿಲ್ಲ. ಇದು ಚೆನ್ನಾಗೈತೆ. ಇಲ್ಲ, ಕೊಡಿಸಿ ಓರಿ ಕೊಡಿಸಿದ್ರೆ ಒಳ್ಳೆ ಕರು ಬೀಳ್ತೈತೆ. ಒಳ್ಳೆ ಜಾತೆ ಹಾಂ, ಒಳ್ಳೆ ಜೊತೆ ಬೀಳ್ತವೆ. ಹೇಳಿದ್ರೆ ಕೇಳ್ದಿರ್ತಾನಿಲ್ಲ ಹೋಗ. ಅದು ಇನ್ನೊಂದು ಸೊಗಡು ಅದು ತಿಂತವಲ್ಲ, ಹಾಂ, ಅದು ಫಲ ನಿಲ್ಲಲ್ಲ. ಅದಕ್ಕೆ ಪಥ್ಯ ಕರೆಕ್ಟಾಗಿ ಮಾಡಿದ್ರೆ ಸರಿ. 2 ತಿಂಗಳು ಅವರೇ ಸೊಪ್ಪು, ಮೇವು, ಅವರೇ ಗಿಡ, ಅದು ಇದು ಮುಸ್ಲಿಂ ಜೋಳ, ಏನ್ ಹಾಕ್ಬೇಕು ಏನ್ ಹಾಕ್ಬಿಡ್ದು ಅನ್ನೋದು ಗೊತ್ತಾಗಲ್ಲ. ಅಷ್ಟೇ ಬಿರಿನಾ ತಕೊಂಡೋಗಿ ಕಟ್ಬಿಡ್ತೀರಿ. ಇವಾಗ ಇದು 2 ಸತಿ ಕೊಟ್ಟು ನಿಲ್ಲಿಲ್ಲ. ಕೊಡ್ಸಿದ್ರಾಗ್ಲೇ? ಕೊಡ್ಸಿದ್ರಿ, ಊರಲ್ಲಿದ್ದ ಕೊಡಿಸ್ದ. ತಿರ್ಗಾ ಮುಸ್ಲಿಂ ಜೋಳ ಫಾರ್ಮಲ್ ಹಾಕ್ತೀರಾ? ಫಾರ್ಮಲು ಮುಸ್ಲಿಂ ಜೋಳ ಹಾಕ್ಬಾರ್ದು. ಬೂಸ ಇಕ್ಕೊಡ್ದಂತೆ, ಫಾರ್ಮಲ್ ಹಾಕೊಡ್ದು, ಮುಸ್ಲಿಂ ಜೋಳ ಇಕ್ಕೊಡ್ದು, ಆಮೇಲೆ ಸೊಗಡ ಕಟ್ಕೊಡ್ದು, ಅವರೇ ಗಿಡ ತಿನ್ಕೊಡ್ದು, ಏನೇನೋ ಐತೆ. ಬರೀ ಒಣಲ್ ಹಾಕಿ ಸ್ವಲ್ಪ ಒಣದುಲ್ ಹಾಕೊಂಡು ಒಣಗಿಸ್ಬೇಕು ಅದನ್ನು. ಒಣಗಿಸ್ಬೇಕು. ಏನಿಲ್ಲ, ಓರಿ ಬಿಡಿಸ್ಬಿಟ್ಟು ಬಂದು ಎಲ್ಲಾಡ ಕಟ್ತಾರಲ್ಲ, 1 ಅವರ್ 2 ಅವರ್ ನೋಡೋ ತಲಕ್ಕೆ ಯಾಕೋ ನಮ್ಗೆ ಒಂಥರ ಉಸೂರು ಅಂದ್ಬಿಡ್ತದೆ. ತಕೊಂಡೋಗಿ ಯಾರಷ್ಟು ಏನನ್ನ ಹಾಕೋಣ, ಒತ್ತಿನಿಂದ ನಿಲ್ವನಾಗಿ ಅದೇ ಅನಿಸ್ತಾ ಇರ್ತದೆ. ಹಸ ಚೆನ್ನಾಗೈತಲ್ಲ, ಕರ ಚೆನ್ನಾಗಿ ಬಿಡ್ಬೋದು. ಇಲ್ಲ, ಈ ಸತಿ ಏನಾನ ಮಾಡಿ ಎಲ್ಲ ನಾವು ಒಳ್ಳೆಯವ್ರಿಗೆ ಕೊಡ್ಸೋಣ ಅಂತ. ಆಯಿತು ಸರ್, ಧನ್ಯವಾದಗಳು.